ಹೆಲೋ ಎವ್ರಿವನ್, ನೋಡೋಕೆ ಎಷ್ಟು ಫ್ಯಾನ್ಸಿ ಆಗಿದೆ ಅಲ್ವಾ ಈ ಕ್ರಿಸ್ಪಿ ಬೇಬಿ ಪೊಟ್ಯಾಟೋಸ್ ವಿತ್ ಪನೀರ್ ಟಾಪಿಂಗ್ ಜೊತೆಗೆ ಹೋಮ್ ಮೇಡ್ ಸಾಸ್ ಸಹ ಆಡ್ ಮಾಡಿದೀನಿ. ತುಂಬಾನೇ ಸಖತ್ತಾಗಿರುತ್ತೆ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಮಾರ್ಕೆಟ್ ಅಲ್ಲಿ ಬೇಬಿ ಪೊಟ್ಯಾಟೋಸ್ ನ ನೋಡಿದ ತಕ್ಷಣ ಏನಾದ್ರೂ ಇದರಿಂದ ರೆಸಿಪಿ ಮಾಡ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ಇಮಿಡಿಯೇಟ್ಲಿ ಮನೆಗೆ ತಂದು ಈ ರೆಸಿಪಿನ ಟ್ರೈ ಮಾಡಿದೆ. ಟ್ರಸ್ಟ್ ಮೀ, ಮನೇಲಿ ಎಲ್ಲರಿಗೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ನಿಜಕ್ಕೂ ಯೂನಿಕ್ ಅಂಡ್ ಡಿಫ್ರೆಂಟ್ ಆಗಿತ್ತು. ಅಂಡ್ ನೀವೇನಾದ್ರೂ ಯಾರಿಗಾದ್ರೂ ಇಂಪ್ರೆಸ್ ಮಾಡ್ಬೇಕು ಅನ್ಕೊಂಡ್ರೆ ಮರೀದೆ ಈ ರೆಸಿಪಿನೇ ಟ್ರೈ ಮಾಡಿ, ತುಂಬಾನೇ ಇಷ್ಟಪಡ್ತಾರೆ. ಬೇಬಿ ಪೊಟ್ಯಾಟೋಸ್ ನ ಸ್ಮ್ಯಾಶ್ ಮಾಡಿ ಅದಕ್ಕೆ ಪನೀರ್ ಕ್ಯೂಬ್ಸ್ ನ ಆಡ್ ಮಾಡ್ಕೊಂಡು ಸಾಸ್ ನ ಆಡ್ ಮಾಡಿ ತಿಂತಾ ಇದ್ರೆ ನಿಜಕ್ಕೂ ಅಲ್ಟಿಮೇಟ್ ಟೇಸ್ಟ್. ಸೊ ಲೆಟ್ಸ್ ಬಿಗಿನ್ ದ ರೆಸಿಪಿ. ಸೊ ಮೊದಲಿಗೆ ಬೇಬಿ ಪೊಟ್ಯಾಟೋಸ್ ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬೆನ್ಸ್ಕೊಳ್ಳಿ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಓವರ್ ಕುಕ್ ಮಾಡ್ಕೊಳಕ್ ಹೋಗ್ಬಾರ್ದು. ಜಸ್ಟ್ ಒಂದು 60 to 70% ಬೆಂದ್ರೆ ಸಾಕು. ಯಾಕೆ ಅಂತ ಮುಂದೆ ಹೇಳ್ತೀನಿ. ಅಂಡ್ ಯಾವ್ದಾದ್ರು ಒಂದು ಫ್ಲಾಟ್ ಆಗಿರೋ ಕಪ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು ತಗೊಂಡು ಈ ತರ ಲೈಟ್ ಆಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಓವರ್ ಕುಕ್ ಮಾಡ್ಕೊಂಡ್ಬಿಟ್ರೆ ಈ ತರ ಸ್ಮ್ಯಾಶ್ ಮಾಡಿದಾಗ ಎಲ್ಲ ಪೂರ್ತಿ ಪೇಸ್ಟ್ ತರ ಆಗೋಗ್ಬಿಡುತ್ತೆ. ಹಾಗಾಗಿ ಒಂದು 60 to 70% ಬೆನ್ಸ್ಕೊಂಡ್ರೆ ಸಾಕು. ಸೊ ಈ ತರ ಕರೆಕ್ಟ್ ಆಗಿ ಶೇಪ್ ಸಹ ಹೋಲ್ಡ್ ಆಗುತ್ತೆ ಅಂಡ್ ಪರ್ಫೆಕ್ಟ್ ಆಗಿ ಬರುತ್ತೆ. ನೆಕ್ಸ್ಟ್ ಈಗ ಒಂದು ಸ್ಲರಿನ ರೆಡಿ ಮಾಡ್ಕೊಳ್ಳೋಣ. ಇದರಿಂದ ಬೇಬಿ ಪೊಟ್ಯಾಟೋಸ್ ಹೊರಗಡೆಯಿಂದ ಸ್ಲೈಟ್ಲಿ ಕ್ರಿಸ್ಪ್ ಆಗಿ ತುಂಬಾ ಚೆನ್ನಾಗುತ್ತೆ. ಸೊ ಒಂದ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಗೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಸ್ಲರಿನ ರೆಡಿ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಈಗ ಒಂದು ಪ್ಯಾನ್ ಗೆ 1 ರಿಂದ 1.5 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಈ ಕಾರ್ನ್ ಫ್ಲೋರ್ ಸ್ಲರಿಯಲ್ಲಿ ಈ ಬೇಬಿ ಪೊಟ್ಯಾಟೋಸ್ ನ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಸೊ ಈ ತರ ಕಾರ್ನ್ ಫ್ಲೋರ್ ಸ್ಲರಿಯಿಂದ ಕೋಟ್ ಮಾಡೋದ್ರಿಂದ ಮೇಲಿಂದ ಸ್ಲೈಟ್ಲಿ ಕ್ರಿಸ್ಪ್, ಒಳಗಡೆಯಿಂದ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ತಿನ್ಬೇಕಾದ್ರೆ. ಒಂದೊಂದಾಗಿ ಎಲ್ಲದನ್ನು ಡಿಪ್ ಮಾಡ್ತಾ ಪ್ಯಾನ್ ಮೇಲೆ ಪ್ಲೇಸ್ ಮಾಡಿ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ ವಿತೌಟ್ ಲಿಡ್. ಸೊ 1 ರಿಂದ 1.5 ನಿಮಿಷ ಆಗ್ತಿದ್ದ ಹಾಗೆ ಎಲ್ಲದನ್ನು ಫ್ಲಿಪ್ ಮಾಡ್ಕೊಳ್ಳಿ. ಅಂಡ್ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್ ಅಂಡ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಅಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಎಲ್ಲದನ್ನು ತಿರುಗಿಸಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ, ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ನ ಹಾಕಿ ಪ್ಯಾನ್ ಅನ್ನ ಸ್ವಲ್ಪ ಶೇಕ್ ಮಾಡ್ತಾ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತೆ 1 ರಿಂದ 1.5 ನಿಮಿಷ ಆಗ್ತಿದ್ದ ಹಾಗೆ ಎಲ್ಲದನ್ನು ಫ್ಲಿಪ್ ಮಾಡ್ಕೊಂಡು ರಿಪೀಟ್ ಉಪ್ಪು, ಜೀರಿಗೆ ಪುಡಿ ಹಾಗೆ ಪೆಪ್ಪರ್ ಪೌಡರ್ ನ ಆಡ್ ಮಾಡ್ಕೊಂಡು ಮತ್ತೆ ಒಂದ್ಸಲ ಈ ತರ ಪ್ಯಾನ್ ನ ಚೆನ್ನಾಗಿ ಶೇಕ್ ಮಾಡ್ಕೊಂಡು ಹಾಕಿರೋ ಉಪ್ಪು ಎಲ್ಲಾವುದು ಇದಕ್ಕೆ ಚೆನ್ನಾಗಿ ಹಿಡ್ಕೊಳ್ಳೋ ತರ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನ್ ಗೆ ಸ್ವಲ್ಪ ಎಣ್ಣೆನ ಹಾಕಿ ಪನೀರ್ ಕ್ಯೂಬ್ಸ್ ನ ಆಡ್ ಮಾಡ್ಕೊಳ್ಳಿ. ಪನೀರ್ ನ ಈ ತರ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿನ ಆಡ್ ಮಾಡ್ಕೊಂಡು ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ. ತುಂಬಾ ಓವರ್ ರೋಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಒಂದು 15 to 20 ಸೆಕೆಂಡ್ಸ್ ಸಾಕು. ಓಕೆ, ನೆಕ್ಸ್ಟ್ ಈಗ ಪ್ಲೇಟಿಂಗ್ ನ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿರೋ ಎಲ್ಲ ಬೇಬಿ ಪೊಟ್ಯಾಟೋಸ್ ನ ಈ ತರ ಪ್ಲೇಸ್ ಮಾಡಿ ಅದರ ಮೇಲೆ ಪನೀರ್ ಕ್ಯೂಬ್ಸ್ ಇಂದ ಟಾಪಿಂಗ್ ಮಾಡಿ. ನಾನು ಆಗ್ಲೇ ಹೇಳ್ದಾಗೆ ಇದಕ್ಕೆ ಹಾಕೋ ಸಾಸ್ ಮಾತ್ರ ಇದ್ರದ್ದು ಟೇಸ್ಟ್ ನ ಡಬಲ್ ಮಾಡ್ಬಿಡುತ್ತೆ. ಸೊ ಮಿಕ್ಸಿ ಜಾರ್ಗೆ ಒಂದು 1/4 ಕಪ್ ಅಷ್ಟು ಮೊಸರು, ಒಂದು 5 ರಿಂದ 6 ಹೋಮ್ ಮೇಡ್ ಪನೀರ್ ಕ್ಯೂಬ್ಸ್ ನ ಆಡ್ ಮಾಡಿದೀನಿ. ಜೊತೆಗೆ 2 ಬೆಳ್ಳುಳ್ಳಿ ಹಾಗೆ 1/4 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ 1/4 ಸ್ಪೂನ್ ಅಷ್ಟು ಉಪ್ಪುನ ಆಡ್ ಮಾಡ್ಕೊಂಡು ಫೈನ್ಲಿ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಸಾಸ್ ನ ನೀವು ಏನಿಲ್ಲ ಅಂದ್ರೂ ಒಂದು ವೀಕ್ ವರ್ಗೂ ಫ್ರಿಜ್ ಅಲ್ಲಿ ಸ್ಟೋರ್ ಸಹ ಮಾಡ್ಕೋಬಹುದು. ಅಂಡ್ ಇದನ್ನ ಈ ತರ ಚಾಟ್ಸ್ ರೆಸಿಪೀಸ್ ಅಲ್ಲದೆ ಇದನ್ನ ನೀವು ಸ್ಯಾಲೆಡ್ಸ್ ಮಾಡ್ಕೊಂಡ್ರೆ ಅದಕ್ಕೆ ಡ್ರೆಸ್ಸಿಂಗ್ ಆಗಿ ಯೂಸ್ ಮಾಡ್ಕೋಬಹುದು. ಹಾಗೆ ಯಾವ್ದಾದ್ರು ಟಿಕ್ಕೀಸ್, ವೆಜ್ ಆರ್ ನಾನ್ ವೆಜ್ ಟಿಕ್ಕೀಸ್ ಸಹ ಯೂಸ್ ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ, ಜೊತೆಗೆ ಹೆಲ್ತಿ ಸಹ. ಸೊ ಫೈನಲಿ ಇದಕ್ಕೆ ಸಾಸ್ ನ ಹಾಕಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ನ ಮಾಡಿ ಅಂಡ್ ಸರ್ವ್ ಮಾಡಿ. ಮೈಂಡ್ ಬ್ಲೋಯಿಂಗ್ ಟೇಸ್ಟ್. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ಒಂದ್ಸಲ ಟ್ರೈ ಮಾಡಿ ಅಂಡ್ ಹೇಗೆ ಅನಿಸ್ತು ಅಂತ ಮರೀದೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಅಂಡ್ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.